ಸುವರ್ಣ. ಹುಳ್ಳಿ, ಈ ವರ್ಷ ಆದ್ರೆ ನಮ್ಮ ಕಾಲೇಜ್ ಲೈಫೇ ಮುಗ್ದೋಗುತ್ತಲ್ಲೇ. ಆಮೇಲೆ ನಾನು ನೀನು ಎಲ್ಲಿ ಹೋಗ್ತೀವಿ ಗೊತ್ತಾ? ಇಲ್ಲೇ ದುರ್ಗದಲ್ಲಿ ಎಲ್ಲಾದ್ರೂ ಓತ್ಲಾ ಹೊಡಿತಾ ಇರ್ತೀವಿ ಬಿಡ. ಓತ್ಲಾ ಹೊಡಿತೀವೋ ಬಿಡ್ತೀವೋ, ಜೊತೆಗಿರ್ತೀವಿ ತಾನೆ. ಆಮೇಲೆ ಈ ರೈಲ್ ಕಂಬಿ ತರ ನಾವು ಯಾವತ್ತೂ ಸೇರ್ದೇ ಇರೋಂಗ್ ಆಗ್ಬಿಟ್ರೆ? ಏನಂದೆ? ರೈಲು ಕಂಬಿ ಸೇರೋದು ಏನು ಆಗಿದೆ ನಿಂಗೆ? ಸಡನ್ ಆಗಿ ಹುಚ್ಚಿಗೆ ಚಿಡ್ದಿದ್ಯೋ ಹೆಂಗೆ? ಇಲ್ಲ, ನಿಜವಾಗ್ಲೂ ಕೇಳ್ತಾ ಇದ್ದೀನಿ. ಹ್ಞೂ ಕಣೋ ಶ್ಯಾಮ, ನಾವಿಬ್ರು ಈ ಜನ್ಮದಲ್ಲಿ ಸೇರೋದೇ ಇಲ್ಲ. ಸಾರಿ ಶ್ಯಾಮ, ಸಾಧ್ಯ ಆದ್ರೆ ಮುಂದಿನ ಜನ್ಮದಲ್ಲಿ ಸಿಗೋಣ. ಈ ಜನ್ಮದಲ್ಲಿ ಇಷ್ಟೇ ಋಣ ಅನ್ಸುತ್ತೆ. ಗುಡ್ ಬೈ. ಏನು ಕೊಳ್ಳಿನೇ ನೀನು ತರಲೇಶ್ವರ. ಹಲೋ, ಯಾಕೆ ನಗ್ತಾ ಇದ್ದೀರಾ? ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಲೋ ಶ್ಯಾಮ, ಬೇಗ ಬಾರ ಇಲ್ಲಿ. ಹೇ, ಏನಾಯ್ತು ಈಗ? ಐ ಆಮ್ ಸೋ ಕನ್ಫ್ಯೂಸ್ಡ್. ವಾಟ್ಸ್ ಹ್ಯಾಪನಿಂಗ್? ವಾ, ಐ ಆಮ್ ವೆರಿ ಕನ್ಫ್ಯೂಸ್ಡ್. ನಾನು ನಿಜವಾಗ್ಲೂ ಸಹಾಯ ಕೊಟ್ಟಿದ್ದೀನಿ ಅಂತ ಅನ್ಕೊಂಡ್ರಾ? ನಾಟ್ ಎಕ್ಸಾಕ್ಟ್ಲಿ, ಬಟ್ ಈ ಟ್ರ್ಯಾಕ್ ಮೇಲೆ ಓಡ್ತಾ ಇದ್ದಲ್ಲ, ಸ್ವಲ್ಪ ಗಾಬರಿ ಆಯ್ತು. ಈ ಟ್ರ್ಯಾಕ್ ಮೇಲೆ ಟ್ರೈನೇ ಹೋಗಲ್ಲ, ಆದ್ರೂ ನಾನು ಹೇಗೆ ಸಹಾಯ ಕೊಟ್ಟಿದ್ದೀನಿ ಅಂತ ನೀವು ಗಾಬರಿ ಪಡ್ಬೇಕಾದ್ದೆ ಬಿಡಿ. ಹೇ, ವಾಟ್ ಡು ಯು ಮೀನ್? ಈ ಟ್ರ್ಯಾಕ್ ಮೇಲೆ ಟ್ರೈನ್ ಓಡಾಡಲ್ವಾ? ನಿಮ್ಗೆಲ್ಲ ಗೊತ್ತಿದೆ ಅಂತೀರಾ, ಇಷ್ಟು ಚಿಕ್ಕ ವಿಷಯ ನಿಮ್ಗೆ ಗೊತ್ತಿಲ್ವಾ? ಮೈ ಗುಡ್ನೆಸ್, ನನಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನಿಮ್ಮನ್ನೆಲ್ಲ ನೋಡಿಕೊಂಡು ಇವಾಗ ಒಂದೊಂದಾಗಿ ಕಲಿತಾ ಇದ್ದೀನಿ. ಹೌದಾ? ನಮ್ಮನ್ನ ನೋಡಿ ಕಲಿತಾ ಇದ್ದೀರಾ? ಯಾ, ಹಾಗಾದ್ರೆ ನಾನು ನಿಮ್ ಕಣ್ಣು ಕಾಣಿಸ್ತಾ ಇದ್ದೀನಿ ಅಂತ ಒಪ್ಕೋತೀರಾ? ಮತ್ತೆ ಇಲ್ಲ ಅನ್ನೋಂಗಿಲ್ಲ, ನೀವಾಗೆ ಓಡ್ಕೊಂಡು ಬಂದು ನನ್ನ ಇಟ್ಕೊಂಡಿದ್ದೀರಾ. ನೀವೇ ಸೋತ್ರಿ, ಒಪ್ಕೋತೀರಾ? ಒಪ್ಕೊಳ್ಳೇಬೇಕು. ಎಸ್, ನಾನೇ ಸೋತಿದ್ದೀನಿ, ನೀವೇ ಗೆದ್ದಿದ್ದೀರಾ. ಇನ್ಫ್ಯಾಕ್ಟ್ ನಾನು ಯಾವತ್ತೂ ಸೋತೋಗಿದ್ದೆ, ಅದನ್ನ ನೀವು ಗಮನಿಸಿರ್ಲಿಲ್ಲ ಅಷ್ಟೇ. ನಾವು ಟೆಲ್ ಮಿ, ಯಾಕೆ ಹೀಗೆ ಓಡ್ತಾ ಇದ್ರಿ? ಏನಿಲ್ಲ, ಈ ನನ್ನ ಶ್ಯಾಮ ಇದಾನಲ್ಲ, ರೈಲು ಕಂಬಿ ಅಂತ ಏನೇನೋ ಕಿತ್ತೋಗಿರೋ ಕವಿತೆ ಎಲ್ಲ ಹೇಳ್ತಾ ಇದ್ದ, ಕೇಳಿಸ್ಕೊಳಕ್ ಆಗ್ತಿರ್ಲಿಲ್ಲ, ಅದಕ್ಕೆ ಓಡ್ತಾ ಇದ್ದೆ. ಶ್ಯಾಮ್, ಕಂಗ್ರ್ಯಾಚುಲೇಷನ್ಸ್. ಆಕ್ಚುಲಿ ನಾನು ನಿಮ್ಮನ್ನೇ ಹುಡ್ಕೊಂಡು ಬಂದಿದ್ದು. ನೀವು ಗೆದ್ದಿರೋ ವಿಚಾರ ಕೇಳಿ ನಂಗೆ ಬಹಳ ಸಂತೋಷ ಆಯ್ತು. ನಿಮ್ಮನ್ನ ವಿಶ್ ಮಾಡಲೇಬೇಕು ಅಂತ ಇಲ್ಲಿವರೆಗೂ ಬಂದೆ. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಶ್ಯಾಮ್. ನಾನು ನಿಮ್ಮನ್ನ ಡಿಸ್ಟರ್ಬ್ ಮಾಡಲಿಲ್ಲ ತಾನೆ? ಬನ್ನಿ, ಹಾಗಾದ್ರೆ ನಮ್ಮ ಮನೆ ಇಲ್ಲೇ ಹತ್ತಿರದಲ್ಲೇ ಇರೋದು. ಕಾಫಿ ಕುಡಿತಾ ಆರಾಮಾಗಿ ಹೊರಟೆ ಹೊಣೆಣ. ನೀವಿಬ್ರು ನಮ್ಮ ಮನೆಗೆ ಬಂದ್ರೆ ನಮ್ಮ ಅಮ್ಮಗೆ ಬಹಳ ಸಂತೋಷ ಆಗುತ್ತೆ. ಪ್ಲೀಸ್ ಬನ್ನಿ. ಯಾಕೆ ನನ್ನ ಜೊತೆ ಬರಬಾರ್ದು ಅಂತ ಏನಾರಿದ್ಯಾ? ಹಾಗೇನಿಲ್ಲ. ನನ್ನನ್ನು ಕೂಡ ನಿಮ್ಮ ಫ್ರೆಂಡ್ ಅಂತಾನೆ ಅನ್ಕೊಡಿ. ಆಲ್ರೈಟ್, ಟೀಚರ್ ಸ್ಟೂಡೆಂಟ್ ಮಧ್ಯ ಫ್ರೆಂಡ್ಶಿಪ್ ಇರಬಾರ್ದಾ? ಆಲ್ರೈಟ್, ನೋ ಇಶ್ಯೂಸ್. ನಾನು ನಿಮ್ಮನ್ನು ಫೋರ್ಸ್ ಮಾಡಕ್ ಹೋಗಲ್ಲ. ಒಂದು ವೇಳೆ ನಾನು ಹೇಳಿದ್ರಲ್ಲಿ
ಸತ್ಯ ಇದೆ ಅಂತ ನಿಮ್ಗೆ ಏನಾರು ಅನ್ಸಿದ್ರೆ ದಯವಿಟ್ಟು ಬನ್ನಿ, ಇಲ್ಲಾಂದ್ರೆ ನೋ ಇಶ್ಯೂಸ್. ಬೈ. ಲೋ ಶ್ಯಾಮ, ಅವ್ನು ಕರಿತಾ ಇದ್ದಾನಲ್ಲೋ, ಏನು ಮಾಡೋದು? ಇನ್ನೇನು ಅವ್ನು ಸೋತಾಯ್ತಲ್ಲ, ಹೋಗಣ್ವಾ? ಅಲ್ಲಿ ಹೋಗಿ ಏನೇ ಮಾಡೋದು? ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ, ಬಾರೋ. ಐ ಆಮ್ ಸೋ ಸಾರಿ, ನಿಮ್ಮಿಬ್ಬರನ್ನ ಇಲ್ಲೇ ಬಿಟ್ಟು ಹೋಗೋದಕ್ಕೆ ನನ್ಗೆ ಯಾಕೋ ಮನಸ್ಸೇ ಆಗ್ತಾ ಇಲ್ಲ. ದಯವಿಟ್ಟು ನಮ್ಮ ಮನೆಗೆ ಬನ್ನಿ ಪ್ಲೀಸ್. ಡಬಲ್ ರೈಡ್ ಹೋಗೋಣ? ಬೇಡಪ್ಪ, ನಾನ್ ಬರಲ್ಲ. ಹೇ ಪ್ಲೀಸ್ ಕಣ, ಅರ್ಧ ಕಿಲೋಮೀಟರ್ ಅಷ್ಟೇ, ಮಾತಾಡ್ಕೊಂಡು ಹೋಗ್ಬೇಡ. ಇಲ್ಲ ಇಲ್ಲ, ಆಮೇಲೆ ಯಾರಾದ್ರೂ ನೋಡಿದ್ರೆ ಸಿಕ್ ಬೀಳ್ತೀವಷ್ಟೇ, ಆಮೇಲೆ ನಿಂಗೆ ತೊಂದ್ರೆ. ಇವನಂತೂ ಜೀವನದಲ್ಲಿ ಸೈಕಲ್ ಹೊಡಿತಾ ಇದ್ದಾನೆ, ಕಷ್ಟ ಪಡ್ತಾ ಇದ್ದಾನೆ, ನಾನು ಯಾಕೆ ಕಷ್ಟ ಪಡ್ಲಿ ಅಂತ ಯೋಚನೆ ಮಾಡ್ತಾ ಇದೀಯಾ? ಮತ್ತೆ ಎಲ್ಲಿಗೆ ಬಂತು ನಿನ್ ಮಕ್ಕಳ ಸಾಮ್ರಾಜ್ಯ ಕಟ್ಟೋ ಪ್ಲಾನು? ಎಲ್ಲಿಗೂ ಬಂದಿಲ್ಲ ಸಾವಿತ್ರಿ. ಯಾರ ಹತ್ರ ಹೋದ್ರು ಒಂದೇ ಪ್ರಶ್ನೆ ಕೇಳ್ತಾರೆ, ನಾನು ಯಾರು ಅಂತ. ನೀನ್ ಯಾರು ಅಂತ ಹೇಳೋದು ಅಷ್ಟೊಂದ್ ಕಷ್ಟನಾ? ನಾನು ಯಾರು ಅಂತ ಹೇಳಲಿ? ಇದೇ ಊರಲ್ಲಿ ಹುಟ್ಟಿ ಬೆಳೆದು, ಇದೇ ಊರಿನ ಸರ್ಕಾರಿ ಶಾಲೆಯಲ್ಲಿ ಓದಿ, ಒಳ್ಳೆ ರ್ಯಾಂಕ್ ತಗೊಂಡು, ಒಳ್ಳೆ ಕಂಪ್ನಿಲಿ ಕೆಲ್ಸಕ್ಕೆ ಸೇರಿ, ಈಗ ಕೆಲಸ ಬಿಟ್ಟು ನಿರುದ್ಯೋಗಿ ಆಗಿದ್ದೀನಿ ಅಂತ ಹೇಳ ಯಾರಾದ್ರೂ ನಂಬ್ತಾರ? ಯಾಕೆ ನಂಬಲ್ಲ? ನೀನೇನ್ ಮೋಸ್ಗಾರನ್ ತರ ಕಾಣ್ತೀಯಂತ ಅವ್ರ ಕಣ್ಗೆ? ಹಾಗಲ್ಲ ಸಾವಿತ್ರಿ, ನಮ್ ಜನಕ್ಕೆ ಬೇಕಾಗಿರೋದು ಮಕ್ಕಳು ಏನ್ ಕಲಿತಾರೆ ಅಂತಲ್ಲ, ಎಲ್ಲಿ ಕಲಿತಾರೆ, ಆ ಸ್ಕೂಲಿಗೆ ಎಷ್ಟು ದೊಡ್ಡ ಹೆಸರಿದೆ, ಆ ಸ್ಕೂಲಿನ ರೆಪ್ಯುಟೇಷನ್ ಏನು ಅಂತ. ಅದನ್ನೆಲ್ಲ ಬಿಟ್ಟು ನನ್ನಂತ ಕಾದಿ ಹಾಕೊಳ್ಳೋನ್ ಜೊತೆ ಯಾರ ಮಕ್ಕಳು ಕಳಿಸ್ತಾರೆ ಹೇಳು? ನಮ್ ದುರ್ಗದ ಮಕ್ಕಳು ಕಣ್ಣಲ್ಲಿ ನೋಡೋದು ದುರ್ಗದ ಕೋಟೆನ, ಆದ್ರೆ ಸ್ಕೂಲಲ್ಲಿ ಕಲಿಯೋದು ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಅಂತ. ಅವಕ್ಕೆ ಇದೆಲ್ಲ ಏನ್ ಅರ್ಥ ಆಗ್ಬೇಕು ಹೇಳು? ಹೌದಲ್ಲ, ಜೀವನದಲ್ಲಿ ಲಂಡನ್ನೂ ನೋಡಿಲ್ಲ, ಲಂಡನ್ ಬ್ರಿಡ್ಜು ನೋಡಿಲ್ಲ, ಆದ್ರೂ ಅದನ್ನೆಲ್ಲ ಕಲಿಬೇಕು. ನಿಂಗಿಂತ ಯೋಚನೆ ಎಲ್ಲ ಎಲ್ಲಿಂದ ಬರುತ್ತೆ ಸಚಿ? ಸುತ್ತಮುತ್ತ ಕಣ್ಬಿಟ್ಟು ನೋಡಿದ್ರೆ, ಕಿವಿ ಕೊಟ್ಟು ಕೇಳಿಸ್ಕೊಂಡ್ರೆ ಎಲ್ಲ ಆಲೋಚನೆಗಳು ಬರುತ್ತೆ. ಆದ್ರೆ ಆಲೋಚನೆಯಿಂದ ಏನ್ ಮಾಡಕ್ಕಾಗತ್ತೆ ಹೇಳು? ಎಕ್ಸಾಕ್ಟ್ಲಿ, ಐಡಿಯಾಸ್ ಎಲ್ಲ ಆಕ್ಷನ್ಗೆ ಬರಬೇಕು, ಅದೇ ಪ್ರೊಸೆಸ್ ಅಲ್ಲಿದ್ದೀನಿ. ಸರಿ ಸಾಕು, ನಿಲ್ಸು. ಇನ್ನೀನು ಒಬ್ನೇ ಹೋಗು, ಜಾಸ್ತಿ ದೂರ ಬರಕ್ಕಾಗಲ್ಲ. ಸರಿ, ಆದ್ರೆ ಲೈಫಲ್ಲಿ ಹೀಗೆ ಮಧ್ಯದಲ್ಲಿ ಕೈ ಕೊಟ್ಟು ಹೋಗ್ಬೇಡ. ಹೋಗ. ಬಾಯ್. ನಿಮ್ಗೆ ಕಾಫಿ ಬೇರೆ ಮಾಡಕ್ ಬರುತ್ತಾ? ಯಾಕಮ್ಮ, ಇನ್ನು ಏನೇನು ಮಾಡ್ತಾನೆ ನನ್ನ ಮಗ? ಅದು ಕಾಫಿ ಮಾಡಕ್ಕೆ ಬರುತ್ತೆ ಅಂತ ಗೊತ್ತಿರಲಿಲ್ಲ, ಅದಕ್ಕೆ ಕೇಳಿದ್ಲ ಅಷ್ಟೇ. ಅಲ್ವೇನ ಮೇಘ್ನಾ? ಹ್ಞೂ, ಅಷ್ಟೇ ಅಷ್ಟೇ. ನೀವು ಒಂದ್ಸಲ ಅವ್ನು ಮಾಡೋ ಕಾಫಿನ ಕುಡಿದು ನೋಡಿ, ಆಮೇಲೆ ನೀವೇ ಹೇಳ್ತೀರಾ ಪಾಠ ಮಾಡಬೇಡಿ ಕಾಫಿನೇ ಮಾಡ್ತೀರಿ ಅಂತ. ಮಾತೇ ಅಲ್ಲ, ನನ್ನ ಯಂಗ್ ಫ್ರೆಂಡ್ಸ್ ಮುಂದೆ ಈ ಥರ ಎಲ್ಲ ಹೊಗಳೋದು ಬೇಕಾ? ಟೂ ಬ್ಯಾಡ್. ನೋಡಿ ತೇಜು ಕಪ್ಪು. ಪ್ಲೀಸ್ ಹ್ಯಾವ್ ಇಟ್, ಹ್ಯಾವ್ ಇಟ್. ಪ್ರಪೋರ್ಷನ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ? ಶುಗರ್ ಡಿಕಾಕ್ಷನ್?
ಸೂಪರ್ ಆಗಿದೆ. ಇನ್ನೊಂದು ಸ್ಪೂನ್ ಸಕ್ಕರೆ ಹಾಕ್ತೀರಾ? ಶೋರ್, ಹಾಕ್ತೀನಿ. ನೀನು ಸ್ವೀಟು ಅಂತ ನೀನು ಮಾಡೋ ಕಾಫಿ ಎಕ್ಸ್ಟ್ರಾ ಸ್ವೀಟ್ ಆಗುತ್ತೆ ಅಂದ್ಕೊಂಡ್ಯಾ? ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಬೇಡ. ಸಾರಿ, ನಮ್ಮನೆಗೆ ಹೊಸ ಲೀಡರ್ ಬಂದಿಯಾನೆ. ನಾ ಸ್ವೀಟ್ಸ್ ಕೊಡೋದೇ ಮರೆತುಬಿಟ್ಟೆ. ಈಗ ತರ್ತೀನಿ. ಸ್ವೀಟ್ ಬಾಕ್ಸ್ ಎಲ್ಲಿಟ್ಟಿದ್ಯಾ ತೇಜು? ತೇಜು ಇಷ್ಟೊಂಥರ ಚೆನ್ನಾಗಿದೆ ಅಲ್ವೇನೋ? ಲೈಫಲ್ಲಿ ಸ್ವಲ್ಪ ಸಮಾಧಾನ, ಆಮೇಲೆ ಮಾತಾಡಿದ್ರೆ ಸಾಲದ. ಮೊದಲಿಂದ ಹೊರಡೋಣ. ಇಷ್ಟು ದೊಡ್ಡವರಾಗಿದ್ದಾರೆ, ಇನ್ನ ಪವರ್ ಗರ್ಲ್ಸ್ ಕಪ್ ಇಟ್ಕೊಂಡಿದ್ದಾರೆ. ಅವ್ರು ಏನಾರು ಇಟ್ಕೊಂಡಿರಲಿ, ನೀನು ಸ್ವಲ್ಪ ಬಾಯಿ ಮುಚ್ಚೋ ಸುಮ್ಮನೆ ಇರ್ತೀಯಾ? ಸೂಪರ್ ಆಗಿದೆ. ತಗೊಳ್ಳಿ, ಟು ಅ ನ್ಯೂ ಲೀಡರ್. ಒಂದು ನಿಮಿಷ ನಿಮಗೆ. ಮಾತೆ, ನಿಂಗೆ ಒಬ್ಬ ಮಗನೂ ಇದ್ದಾನೆ, ತೇಜಸ್ವಿ ಅಂತ ಅವನ ಹೆಸರು. ಹೌದಾ? ನನಗೆ ಗೊತ್ತೇ ಇರಲಿಲ್ಲ. ವೆರಿ ಬ್ಯಾಡ್ ಜೋಕ್ ತೇಜ. ತಗೋ. ಇವನ್ ಕಾಲೇಜಲ್ಲೂ ಹೀಗೆನಾ? ಅದು ನೋಡಿದ್ಯಾ ಸತ್ಯ ಹೇಗೆ ಹೊರಗೆ ಬಂತು? ಎಕ್ಸ್ಕ್ಯೂಸ್ ಮೀ, ಯಾಕಿಷ್ಟು ಒಳ್ಳೆ ಮಕ್ಕಳ ಥರ ಪೋಸ್ಟ್ ಕೊಡ್ತಾ ಇದ್ದೀರಾ? ಎಲ್ಲಿ ನನ್ನ ನಿಜವಾದ ಮೇಘನಾ ಶ್ಯಾಮ್? ಪ್ಲೀಸ್ ನಾರ್ಮಲ್ ಆಗಿರಿ. ಆಲ್ ರೈಟ್, ಇದು ನಿಮ್ಮ ಮನೆ ಅಂತಲೇ ತಿಳ್ಕೊಳ್ಳಿ, ಅಥವಾ ಇದನ್ನ ನಿಮ್ಮ ಕ್ಯಾಂಪಸ್ ಅಂತಲೇ ತಿಳ್ಕೊಳ್ಳಿ. ಆಲ್ ರೈಟ್, ಬನ್ನಿ ಒಂದು ರೌಂಡ್ ಮನೆಯನ್ನೆಲ್ಲ ಸುತ್ತಾಡ್ಕೊಂಡು ಬರೋಣ. ಕಮಾನ್. ಆರಾಮಾಗಿ ಬನ್ನಿ. ಇದೇ ನಮ್ಮ ಪುಟ್ಟ ಪ್ರಪಂಚ. ಸಂಜೆ ಆಯ್ತು ಅಂದ್ರೆ ನಮ್ಮ ಅಮ್ಮನ ಫೇವ್ರೆಟ್ ಹಾಡುಗಳೆಲ್ಲ ಪ್ಲೇ ಆಗ್ತಾ ಇರುತ್ತೆ. ಕಾಫಿ ಕುಡಿತಾ ನಿಮ್ಮ ಬಗ್ಗೆ ಮಾತಾಡ್ತಾ, ಯು ನೋ ಸಮಥಿಂಗ್, ನಮ್ಮ ಕಾನ್ವರ್ಸೇಷನ್ಸ್ ಅಲ್ಲಿ ಯಾವಾಗಲೂ ನಿಮ್ಮಿಬ್ರದ್ದೇ ಸುದ್ದಿ. ದಟ್ಸ್ ಇಂಟ್ರೆಸ್ಟಿಂಗ್. ನೋ, ಈ ಮನೆಯಲ್ಲಿ ನಾವೆಷ್ಟಿದೀವೋ ನೀವಿಬ್ರು ಅಷ್ಟೇ ಇದ್ದೀರಾ. ಹೌದಾ ಸರ್? ಆಕ್ಚುಲಿ ನಮ್ಮ ಮಾತಲ್ಲೂ ನೀವೇ ಇರೋದು. ಇವಾಗ ಬಂತು ನೋಡು ಸತ್ಯ. ಆಕ್ಚುಲಿ ನನಗೆ ಗೊತ್ತಿತ್ತು ನಿಮ್ಮ ಪಿಸು ಮಾತುಗಳಲ್ಲಿ ನಾನೇ ಇರೋದು ಅಂತ. ಹೌದು ಸರ್, ನಿಮಗೆಲ್ಲ ಗೊತ್ತಾಗುತ್ತೆ. ನಿಮಗೆಲ್ಲ ಗೊತ್ತಾಗುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ ಸರ್. ನಾನು ಹೊರಡ್ತೀವಿ ಸರ್. ಕಮಾನ್ ಗೈಸ್, ಇವಾಗ ತಾನೇ ಬಂದಿದ್ದೀರಾ, ಇಷ್ಟು ಬೇಗ ಹೊರಡೋದ? ಖಂಡಿತ ಬಿಡಲ್ಲ ನಾನು. ನೋಡ್ರಿ, ಬನ್ನಿ. ಇದೆ ನನ್ನ ಪುಟ್ಟ ಲೈಬ್ರರಿ. ಓಹೋ, ನಿಮ್ಮ ಈ ಓಹೋ ಇದು ಅರ್ಥ ಏನು ಅಂತ ಕೇಳ್ಬೋದಾ? ನೀವು ಕ್ಲಾಸಲ್ಲಿ ಅಷ್ಟೊಂದು ಕತೆ ಹೇಳ್ತೀರಲ್ಲ, ಇವಾಗ ಗೊತ್ತಾಯ್ತು ಬಿಡಿ. ಎಕ್ಸಾಕ್ಟ್ಲಿ. ನಾವು ಯಾವತ್ತೂ ಓದೋದು ಇನ್ಯಾವತ್ತೂ ಹೆಲ್ಪ್ ಬರುತ್ತೆ. ನೆವನು. ಅದಕ್ಕೆ ನನಗೆ ಓದೋದು ಅಂದರೆ ಬಹಳ ಇಷ್ಟ. ಅಲ್ಲ, ನೀವು ಇಷ್ಟೆಲ್ಲ ಓದ್ತೀರಾ ಸರ್? ನಿಮಗೆ ಬೋರ್ ಆಗಲ್ವಾ? ನಾನಂತೂ ಯಾವತ್ತೂ ಬುಕ್ಸೇ ಓದಿಲ್ಲ. ಇಟ್ಸ್ ಓಕೆ. ನೀವಿಬ್ರು ಕೋಟೆ ಸುತ್ತಾಡ್ತೀರಾ, ಬೆಟ್ಟ ಹತ್ತೀರಾ, ರೈಲ್ ಓಡಾಡ್ದಿರೋ ಹಳಿ ಮೇಲೆ ಓಡ್ತೀರಾ. ಇನ್ನು ನಿಮಗೆ ಪುಸ್ತಕಗಳು ಯಾಕೆ? ದಟ್ಸ್ ಫೈನ್. ಹೌದು, ನಿಜ ಹೇಳ್ಬೇಕಂದ್ರೆ ಸರ್, ಅದು ಇದು ಬುಕ್ಸ್ ಅಲ್ಲ, ನಾನು ಟೆಕ್ಸ್ಟ್ ಬುಕ್ಕು ಓದಲ್ಲ. ಎಕ್ಸಾಮ್ ಟೈಮಲ್ಲಿ ಬರೀ ಸೆರಾಕ್ಸ್ ನೋಟ್ಸ್ ಓದ್ಕೋತೀನಿ. ಈ ಶ್ಯಾಮ ಅದು ಇಲ್ಲ. ಇಟ್ಸ್ ಓಕೆ. ಕಡೆಗೆ ನೆನಪಿನಲ್ಲಿ ಏನು ಉಳಿಯುತ್ತೆ ಗೊತ್ತಾ? ನೀವು ಎಕ್ಸಾಮ್ಸ್ ಬರೆಯೋದು, ಟೆಕ್ಸ್ಟ್ ಬುಕ್ ಲೆಸನ್ಸು, ಇದ್ಯಾವುದೂ ಉಳಿಯಲ್ಲ. ನೀವೀಗ ಸುತ್ತಾಡ್ಕೊಂಡು ಮಜಾ ಮಾಡ್ತಾ ಇದ್ದೀರಲ್ಲ, ಅದೊಂದೇ ನೆನಪಿನಲ್ಲಿ ಉಳಿಯೋದು. ಬಟ್ ಇದೆಲ್ಲದ್ರ ಜೊತೆಗೆ ಓದೋದನ್ನು ಏನಾದರೂ ನೀವು ಮಿಕ್ಸ್ ಮಾಡಿಕೊಂಡ್ರೆ ಆಹಾ, ಲೈಫ್ ಎಷ್ಟು ಅದ್ಭುತವಾಗಿರೋದು ಗೊತ್ತಾ? ಓದೋದು ಒಂಥರ ಎಕ್ಸ್ಪೀರಿಯನ್ಸ್ ಇದ್ದ ಹಾಗೆ. ನೀವು ಒಂದ್ಸಲ ಓದೋದಕ್ಕೆ ಶುರು ಮಾಡಿದ್ರೆ ಕಡೆವರೆಗೂ ಓದ್ತಾನೆ ಇರ್ತೀರ. ಒಂಥರ ಅಡಿಕ್ಷನ್ ಇದ್ದ ಹಾಗೆ. ಅ ಬುಕ್ ಇಸ್ ಅ ಟ್ರೆಜರ್ ಆಫ್ ಲೈಫ್ ಅಂತಾರೆ. ಒಂದು ಪುಸ್ತಕದಲ್ಲಿ ಬಹಳಷ್ಟು ಬದುಕುಗಳು ಸಿಗ್ತವೆ. ನೀವಿಬ್ರು ಟ್ರೈ ಮಾಡ್ತೀರಾ? ಒಂದು ಒಳ್ಳೆ ಪುಸ್ತಕ ಕೊಡ್ತೀನಿ.
ಯಾವ್ದು ಕೊಡಲಿ? ಟೇಲ್ ಆಫ್ ಟೂ ಸಿಟೀಸ್, ಚಾರ್ಲ್ಸ್ ಡಿಕನ್ಸ್ ಬರೆದಿರೋದು. ಇಟ್ಸ್ ಸಚ್ ಅ ಗುಡ್ ರೀಡ್, ಇಟ್ಸ್ ಒನ್ ಆಫ್ ದ ಕ್ಲಾಸಿಕ್ಸ್. ವೇಟ್, ಹುಡುಕ್ತೀನಿ. ಮಾತೆ, ಇದು ಟೇಲ್ ಆಫ್ ಟೂ ಸಿಟೀಸ್ ಎಲ್ಲ ಹೋಯ್ತು? ಅದು ಪರವಾಗಿಲ್ಲ ಬಿಡಿ ಸರ್, ನಮ್ಗೇನು ಅರ್ಜೆಂಟ್ ಇಲ್ಲ ಅಲ್ವೇನೋ ಶ್ಯಾಮ? ಹ್ಞೂ ಸರ್, ನಾನು ಹೊರಡ್ತೀವಿ, ಇನ್ನೊಂದ್ಸಲಿ ಬರ್ತೀವಿ ಬಿಡಿ. ನೋ ವೇಟ್ ಪಾ, ಬುಕ್ಸ್ ಇಲ್ಲೆಲ್ಲೋ ಇದ್ದಾವೆ, ಒಂದು ನಿಮಿಷ ಹುಡುಕ್ತೀನಿ. ಮಾ, ನೀವೇನಾದ್ರು ತಗೊಂಡ್ಯಾ? ಇವರು ಮೊದಲು ಬುಕ್ಸ್ ಓದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀನು ಆ ಸ್ಟ್ಯಾಂಡರ್ಡ್ ಪುಸ್ತಕ ಕೊಟ್ಬಿಟ್ರೆ ಇವ್ರು ಮತ್ತೆ ಪುಸ್ತಕ ಮುಟ್ಟೋದೇ ಇಲ್ಲ. ಇವ್ರ ಏಜಿಗೆ ತಕ್ಕ ಹಾಗೆ ಸಿಂಪಲ್ ಆಗಿರೋದು ಕೊಡಬೇಕು. ನೀ ಹೇಳೋದು ಕರೆಕ್ಟ್, ನೀನೇ ಸಜೆಸ್ಟ್ ಮಾಡು ಯಾವ್ದು ಹೇಳ್ತೀನಿ. ಬಾ. ಅಯ್ಯೋ ಬೇಡ ಬಿಡಿ, ನಿಮ್ಗೆ ಯಾಕೆ ಕಷ್ಟ? ನಾವು ಇಂಗ್ಲೀಷ್ ಪಾಠನೇ ಓದಲ್ಲ, ಇನ್ನು ಕಾದಂಬರಿ ಓದ್ತೀವಾ? ಬೇಡ ಬಿಡಿ. ಇದು ಕನ್ನಡ ಪುಸ್ತಕ. ಎಷ್ಟು ಸಿಂಪಲ್ ಆಗಿದೆ ಅಂದರೆ ನೀವು ಕಾದಂಬರಿ ಓದೋದಕ್ಕೆ ಅಂಟ್ಕೊಂಡ್ಬಿಡ್ತೀರ. ತಗೊಳ್ಳಿ, ಚೆನ್ನಾಗಿದೆ, ಓದಿ. ಥ್ಯಾಂಕ್ಸ್, ನಾನು ಹೊರಡ್ತೀವಿ. ನೀವು ನನ್ನ ಕ್ಲಾಸ್ನ ಬಂಕ್ ಮಾಡ್ತೀರಾ ಅಂದರೆ ನನಗೇನು ಬೇಜಾರಾಗಲ್ಲಪ್ಪ. ಬಟ್ ಹೀಗೆ ಇಷ್ಟು ಬೇಗ ಮನೆ ಬಿಟ್ಟು ಹೋಗ್ತೀರಾ ಅಂದರೆ ಮನಸ್ಸಿಗೆ ಯಾಕೋ ಬೇಜಾರಾಗುತ್ತೆ. ಅಯ್ಯೋ ನಾವು ಇಲ್ಲೇ ಇರ್ತೀವಲ್ಲ ಸರ್, ಎಲ್ಲಿ ಹೋಗ್ತೀವಿ? ಮತ್ತೆ ಮತ್ತೆ ಸಿಗ್ಲೇಬೇಕಲ್ಲ. ನೈಸ್, ನೀವು ಹೀಗೆಲ್ಲ ಮಾತಾಡ್ತೀರಾ ಅಂತ ನನಗೆ ಗೊತ್ತೇ ಇರಲಿಲ್ಲ ಮೇಘ್ನವರೇ. ಬಹಳ ಸಂತೋಷ, ಬಹಳ ಸಂತೋಷ. ಬಟ್ ಒಂದು ವಿಷಯ, ಅವಾಗಲಿಂದ ನೋಡ್ತಾನೆ ಇದ್ದೀನಿ, ತುಂಬ ಸಹಿಸ್ಕೊಂಡಿದ್ದೀನಿ. ಸರ್ 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 ಅಂತ ಹೇಳಿ ಪ್ರಾಣ ಹಿಂಡಿದ್ದೀರಾ. ಕೊನೆ ಸಲ ಹೇಳ್ತಾ ಇದ್ದೀನಿ ಕಣ್ರು, ದಯವಿಟ್ಟು ಕಾಲ್ ಮೀ ತೇಜಸ್ವಿ. ಸರ್ ಅಂತ ದಯವಿಟ್ಟು ಕರಿಬೇಡಿ. ರೈಟ್? ಸರಿ ಸರ್. ದೇವ್ರೇ ಕಾಪಾಡಪ್ಪ. ಫೈನ್ ಸರ್, ಫೈನ್ ಮೇಡಮ್, ಹೋಗಿ ಬನ್ನಿ. ನಾಳೆ ಕಾಲೇಜಲ್ಲಿ ಸಿಗೋಣ ಸರ್. ಬಾಯ್ ಮೇಡಮ್, ಇನ್ಮೇಲೆ ನಾನು ನಿಮ್ಮನ್ನು ಹೀಗೆ ಮಾತಾಡಿಸ್ತೀನಿ. ಓಕೆ, ಬಾಯ್ ಸರ್. ಬಾಯ್ ಸರ್. ಬಾಯ್. ಮಾತೆ, ಇವ್ರು ನನ್ನ ಮಕ್ಕಳೇ ಅಲ್ಲಮ್ಮ. ಐ ಮೀನ್, ಹೌ ಕುಡ್ ದೇ ಬಿ ಸೋ ಸೈಲೆಂಟ್? ನಂಗೆ ಅರ್ಥನೇ ಆಗ್ತಿಲ್ಲ. ಇದನ್ನ ಗುರುಭಕ್ತಿ ಅಂತಾರೆ ತೇಜ. ಗುರುಭಕ್ತಿ, ರೈಟ್. ಇದು ಬೇಕಿತ್ತು ನನಗೆ. ಯಪ್ಪ, ಲೋ ಶ್ಯಾಮ, ಆ ಲಂಬುಗೆ ಕಾಫಿನೂ ಮಾಡಕ್ ಬರುತ್ತಲ್ಲೋ? ಏನೀಗ? ಚೆನ್ನಾಗಿತ್ತಲ್ವೇನೋ? ನಿಂಗೆ ಕಾಫಿ ಮಾಡಕ್ ಬರುತ್ತಾ? ನಿಂಗೆ ಬರುತ್ತಾ? ನಂಗೆ ಬರೀ ಕುಡಿಯಕ್ ಮಾತ್ರ ಬರೋದು. ಕಾಫಿಗೆ ಸ್ವಲ್ಪ ಸಕ್ಕರೆ ಕಮ್ಮಿ ಆಗಿಲ್ವಾ? ಆದ್ರೂ ಒಂಥರ ಚೆನ್ನಾಗಿತ್ತು. ಆ ಕಾಫಿ, ಅವ್ರ ಮನೆ, ಲಂಬು ಅವರಮ್ಮ ಒಂಥರ ಇಷ್ಟ ಆದ್ರು ಕಣೋ. ಅದಕ್ಕೆ ನೀನು ಯಾಕೆ ಒಳ್ಳೆ ತಿಕ್ಲೇಶ್ ಥರ ಆಡ್ತಾ ಇದ್ದೆ? ಅನುರೂಪ ಅನುರೂಪ. ಆ ಕಾಫಿ, ಅವ್ರ ಮನೆ, ಲಂಬು ಅವರಮ್ಮ ಒಂಥರ ಇಷ್ಟ ಆದ್ರು ಕಣೋ. ಅದಕ್ಕೆ ನೀನು ಯಾಕೆ ಒಳ್ಳೆ ತಿಕ್ಲೇಶ್ ಥರ ಆಡ್ತಾ ಇದ್ದೆ? ಅವನೇನು ಮಾತಾಡ್ತಾನೋ ಎಲ್ಲ ಕೇಳಿಸ್ಕೊಂಡು ಬರೋದು ಬಿಟ್ಟು ಅವ್ನು ಹೇಳಿದಕ್ಕೆಲ್ಲ ಹಲ್ಕಿಸ್ಕೊಂಡು ಯಾಕೆ ನಿಂತಿರ್ಬೇಕಿತ್ತು? ಹಲೋ, ಯಾಕೆ ಓದೇಬೇಕಾ? ನಂಗೆ ಮಾತ್ರ ಓದೇ ಕೊಡು, ಬೇರೆಯವ್ರ ಮುಂದೆ ಹಲ್ಕಿಸ್ತಾ ಇರು. ಯಾಕೋ ಲೈಫಲ್ಲಿ ಇಷ್ಟೊಂದು ಗೋಳಾಡ್ತಾ ಇದೆಯಾ? ಸ್ವಲ್ಪ ಸುಮ್ಮನೆ ಇರೋ. ಲೋ ಶ್ಯಾಮ, ಲಂಬು ಅವ್ರ ಮನೆ ಎಷ್ಟು ಚೆನ್ನಾಗಿತ್ತಲ್ವೇನೋ? ಈ ಸಲ ಸರಿಯಾಗಿ ನೋಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಕ್ಲೀನಾಗಿ ನೋಡ್ಕೊಂಡು ಬರೋಣ. ಲೇ ಕುಳ್ಳಿ, ನೆಕ್ಸ್ಟ್ ಟೈಮ್ ಮತ್ತೆ ಅವ್ರ ಮನೆ ಹೋಗೋ ಪ್ಲಾನ್ ಇದೆಯಾ? ಗೊತ್ತಿಲ್ಲ, ಹೋದ್ರೂ ಹೋಗ್ಬೋದೇನೋ. ಏನೂ ಬೇಕಾಗಿಲ್ಲ, ನಮ್ಗೆ ಹೋಗೋಕೆ ದುರ್ಗದಲ್ಲಿ ಎಷ್ಟೊಂದು ಜಾಗ ಇದೆ. ಅದ್ಬಿಟ್ಟು ಅವ್ರ ಮನೆಗೆ ಯಾಕೆ ಹೋಗ್ಬೇಕು? ಅಯ್ಯೋ ಸುಮ್ಮನೆ ಹೇಳ್ದೆ ಕಣೋ ಕಟ್ಟ. ಅದಿನ್ನ ಮತ್ತೆ ಮನೆನ ಹೋಗಕ್ಕೆ. ಆದ್ರೂ ನೀನ್ ಏನೇ ಹೇಳೋ ಶ್ಯಾಮ, ಲಂಬು ಅವರಮ್ಮ ನಿಜವಾಗ್ಲೂ ಸೂಪರ್. ಅವ್ರು ಹಾಕೊಂಡಿದ್ದ ಸಲ್ವಾರ್ ಎಷ್ಟು ಚೆನ್ನಾಗಿತ್ತಲ್ವಾ? ಅವರೇ ಸಲ್ವಾರ್ ಹಾಕೋತಾರೆ ಅಂದ್ಮೇಲೆ ಅವ್ರ ಸೊಸೆ ಖಂಡಿತ ಜೀನ್ಸ್ ಹಾಕೋತಾಳೆ. ಆ ಲಂಬು ಹೆಂಡತಿ ನಿಜವಾಗ್ಲೂ ಲಕ್ಕಿನಪ್ಪ. ಅವರಮ್ಮ ಚೂಡಿದಾರ್ ಆದ್ರೂ ಹಾಕೊಂಡ್ಲಿ, ಅವ್ನ ಹೆಂಡತಿ ಜೀನ್ಸ್ ಆದ್ರೂ ಹಾಕೊಂಡ್ಲಿ, ಅದರಿಂದ ನಮಗೇನೋ ವ್ಯತ್ಯಾಸ ಆಗುತ್ತೇನೆ? ಅದ್ಬಿಡು, ನಾನು ಆಗಲೇ ಏನೋ ಹೇಳ್ತಾ ಇದ್ದೆ ತಾನೆ, ಈ ವರ್ಷ ಆದಮೇಲೆ ನಮ್ದೇನು ಕತೆ? ಯಪ್ಪಾ, ಮತ್ತೆ ಆ ರೈಲು ಕಂಬಿ ಅಂತ ಕುಯ್ಯಕ್ ಸ್ಟಾರ್ಟ್ ಮಾಡಬೇಡ. ಇದಕ್ಕಿಂತ ಆ ಲಂಬು ಕತೆ ಕೇಳೋದು ಎಷ್ಟು ವಾಸಿ. ಯಾಕೆ ಇಷ್ಟು ಬೇಗ ನಾನು ಬೋರ್ ಆಗ್ಬಿಟ್ಟ? ಮತ್ತಿನೇನು, ಕಿತ್ತೋಗಿರೋ ಹಳೆ ತಂಬೂರಿ ತರ ಆಡ್ತಾ ಇದ್ಯಾ? ಮುಗಿನ್ ಗುದ್ಬಿಡೋಣ ಅನ್ಸ್ತಿದೆ. ಗುದ್ದು
ನಿನ್ನ ಹತ್ರ ಒದೆ ತಿನ್ನಕ್ತಾನೆ ನಾ ಇರೋದು. ಸಾಕಾ? ಇವತ್ತು ಇಷ್ಟು ಸಾಕು. ಹಾಳಾಗ್ ಹೋಗು. ಹೋಗ್ಲಿ, ಮನೆಗ್ ಬಾ. ನೀನ್ ಇವತ್ ಗೆದ್ದಿದ್ಯಾ ಅಂತ ಎಲ್ಲಾರ್ಗೂ ಹೇಳ್ವಂತೆ. ಲೋ ಶ್ಯಾಮ, ನೀನ್ ಇವತ್ ಗೆದ್ದಿದ್ಯಾ ಕಣೋ. ಬಾರೋ ಮನೆಗೆ, ಅಮ್ಮಂಗೇಳಿ ಪಾಯಸ ಮಾಡಿಸ್ತೀನಿ, ಚೆನ್ನಾಗಿ ತಿನ್ಬಿಟ್ಟು ಹೋಗು. ಬಾರೋ. ಏನೂ ಬೇಕಾಗಿಲ್ಲ, ಇವಾಗ ನೆನಪಾಯ್ತಾ ನಿನಗೆ? ಓಕೆ, ನಾನು ಮನೆಗೆ ಹೋಗ್ತೀನಿ. ಲೋ ಲೂಸು, ನಿಂಗೇನೋ ಆಯ್ತು? ಆಗಿರೋದು ನನಗಲ್ಲ, ನಿನಗೆ. ಮನೆಗೆ ಹೋಗು, ಬಾಯ್. ಹೌದಾಳ, ಬರ್ತಾ ಸ್ಕ್ರೂ ಎಲ್ಲೋ ಬಿದ್ದೋಗಿದೆ ಅನ್ಸುತ್ತೆ. ಅದಕ್ಕೆ ಎಲ್ಲಿ ಕರೆದ್ರು ಬರಲ್ಲ ಅಂತಾನೆ. ಕುಬ್ಬು ಕುಬ್ಬು ಇವನ್ಗೆ.